ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಅದು ಕೂಡ ರ್ಯಾಪಿಡೋ ಚಾಲಕನಿಂದ ಈ ಹಲ್ಲೆ ಆಗಿದೆ. ಹಲ್ಲೆಗೊಳಗಾದ ಯುವತಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಅಂತ. ಇದು 3 ದಿನದ ಹಿಂದೆ ನಡೆದಿರುವಂತಹ ಘಟನೆ. ರ್ಯಾಪಿಡೋ ಚಾಲಕನಿಂದ ಯುವತಿಯ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಜಯನಗರದಲ್ಲಿ 3 ದಿನದ ಹಿಂದೆ ನಡೆದಿರುವಂತಹ ಘಟನೆ ಇದು. ಬೈಕ್ ಬುಕ್ ಮಾಡಿದ್ದ ಯುವತಿಯನ್ನ ಚಾಲಕ ತಳ್ಳಿದ್ದಾನೆ. ಗಲಾಟೆಯಲ್ಲಿ ಯುವತಿಯನ್ನ ತಳ್ಳಿ ಹಲ್ಲೆ ಮಾಡಿದ್ದಾನೆ ಎಂಬ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಹಲ್ಲೆ ವೇಳೆ ರಸ್ತೆಗೆ ಯುವತಿ ಬಿದ್ದಿದ್ದಾಳೆ. ಬಿದ್ದ ಯುವತಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ರ್ಯಾಪಿಡೋ ಚಾಲಕನಿಂದ ಯುವತಿಯ ಮೇಲೆ ಹಲ್ಲೆ ನಡೆದಿರುವಂತಹ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. 3 ದಿನದ ಹಿಂದಿನ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ಜಯನಗರದಲ್ಲಿ ಆಗಿರುವಂತಹ ಘಟನೆ ಇದು. ಬೈಕ್ ಬುಕ್ ಮಾಡ್ಕೊಂಡಿದ್ದಂತಹ ಆಕೆ ಬೈಕ್ಗಾಗಿ ವೆಯ್ಟ್ ಮಾಡಿದ್ದಾಳೆ. ಈ ಹೊತ್ತಿನಲ್ಲಿ ಏನು ಸಂಭಾಷಣೆ ಆಗಿದೆ ಮತ್ತು ಯಾವ ಕಾರಣಕ್ಕಾಗಿ ಆಕೆಯನ್ನ ಆತ ತಳ್ಳಿದ ಮತ್ತು ಆಕೆಯ ಮೇಲೆ ಹಲ್ಲೆಗೆ ಮುಂದಾದ, ಇದೆಲ್ಲದರ ಬಗ್ಗೆ ಪೊಲೀಸರು ತನಿಖೆಯನ್ನ ಕೈಗೊಳ್ಳಬೇಕಾಗಿದೆ. ಈ ರೀತಿ ರ್ಯಾಪಿಡೋ ಚಾಲಕರ ಒಂದು ವರ್ತನೆಯ ಕುರಿತಾಗಿ ಹಲವು ಬಾರಿ ಹಲವು ರೀತಿಯ ಆರೋಪಗಳು ಕೂಡ ಕೇಳಿಬಂದಿದೆ. ಅದಕ್ಕೆ ಸಂಬಂಧಿತ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಅಲ್ಲಿ. ಯುವತಿಯ ಮೇಲೆ ಹೇಗೆ ಹಲ್ಲೆ ನಡೆಸ್ತಾನೆ, ಹಲ್ಲೆಗೊಳಗಾದ ಯುವತಿ ರಸ್ತೆಗೆ ಬೀಳ್ತಾಳೆ. ಸಹಜವಾಗಿ ನಾವು ಹೋಗ್ತಾ ಇರುವ ರೂಟ್ ನಮಗೆ ಗೊತ್ತಿಲ್ಲ ಅಂದ್ರೆ ಮ್ಯಾಪ್ ಹಾಕೊಳ್ತೀವಿ. ರೂಟ್ ಗೊತ್ತಿದ್ರೆ ಎಲ್ಲಿಗೆ ಹೋಗ್ತಾ ಇದೆಯಪ್ಪ, ಯಾಕೆ ದಿಕ್ಕು ತಪ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತೀವಿ. ಯುವತಿ ಕೂಡ ಅದೇ ರೀತಿಯಾಗಿ ರಾಂಗ್ ವೇಯಲ್ಲಿ ಬೇರೆ ರೂಟಲ್ಲಿ ಆತ ಹೋಗ್ತಾ ಇದ್ದಾನೆ, ಇದನ್ನ ಪ್ರಶ್ನೆ ಮಾಡಿದ್ದಾಳಷ್ಟೇ. ರಸ್ತೆಯಲ್ಲೇ ನಿಲ್ಲಿಸಿ ಆಕೆಯನ್ನ ಹೇಗೆ ಹಲ್ಲೆ ನಡೆಸಿದ್ದಾನೆ ಅನ್ನುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಆ ಬಿದ್ದಂತಹ ಏಟಿಗೆ ಆಕೆ ನೆಲಕ್ಕೆ ಬೀಳ್ತಾಳೆ. ಸ್ಥಳೀಯರು ಕೂಡ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ರ್ಯಾಪಿಡೋ ಚಾಲಕನಿಂದ ಹಲ್ಲೆ ಆರೋಪ ಸಂಬಂಧಿತವಾಗಿ ಯುವತಿ ಈಗ ದೂರನ್ನು ಕೂಡ ದಾಖಲು ಮಾಡಿದ್ದಾಳೆ. 3 ದಿನದ ಹಿಂದೆ ಜಯನಗರದಲ್ಲಿ ಆಗಿರುವಂತಹ ಘಟನೆ. ನಾನು BTM ಲೇಔಟ್ನಿಂದ ಜಯನಗರಕ್ಕೆ ರ್ಯಾಪಿಡೋ ಬುಕ್ ಮಾಡಿಕೊಂಡಿದ್ದೆ. ಈ ಮಾರ್ಗವಾಗಿ ಹೋಗುವಾಗ ಆತ ಬೇರೆ ರೂಟ್ನಲ್ಲಿ ಹೋಗ್ತಾ ಇದ್ದ, ಬೇರೆ ಲೊಕೇಶನ್ ತೋರಿಸ್ತು. ಇದನ್ನ ನಾನು ಪ್ರಶ್ನೆ ಮಾಡಿದ್ದಷ್ಟೇ, ಬೇರೆ ಇನ್ನೇನು ಕೇಳಿಲ್ಲ ಅಂತ ಯುವತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಏನೇ ಆಗಲಿ ಅದನ್ನ ಹೆಣ್ಣುಮಗಳು ಅನ್ನೋದನ್ನು ನೋಡದೆ ಆತ ಹೇಗೆ ವರ್ತಿಸಿದ್ದಾನೆ ನೋಡಿ. ಜಯನಗರಕ್ಕೆ ಯುವತಿ ರ್ಯಾಪಿಡೋ ಬುಕ್ ಅನ್ನ ಮಾಡ್ಕೊಂಡಿರ್ತಾಳೆ. ಬೇರೆ ಲೊಕೇಶನ್ ಅಲ್ಲಿ ಆತ ಕರ್ಕೊಂಡು ಹೋಗ್ತಿದ್ದಾಗಿ ಗೊತ್ತಾಗಿದೆ. ರ್ಯಾಶ್ ಡ್ರೈವ್ ಕೂಡ ಮಾಡಿದ್ದಾನೆ, ರಾಂಗ್ ರೂಟ್ಗೆ ಹೋಗಿದ್ದಾನೆ. ಇದನ್ನ ಆಕೆ ಪ್ರಶ್ನೆ ಮಾಡಿದ್ದಾಳೆ. ಯುವತಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿರುವ ಆರೋಪವೂ ಕೂಡ ಆಕೆ ಮಾಡ್ತಿದ್ದಾಳೆ. ಜಯನಗರ ಸಂಚಾರಿ ಠಾಣೆಯಲ್ಲಿ ಈ ಸಂಬಂಧ ಯುವತಿ ದೂರನ್ನ ದಾಖಲು ಮಾಡಿದ್ದಾಳೆ. ಯುವತಿ ಮೇಲೆ ಹಲ್ಲೆ ಮಾಡಿದ ಸವಾರನಿಗಾಗಿ ಈಗ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. BTM ಲೇಔಟ್ನಿಂದ ಜಯನಗರಕ್ಕೆ ಬುಕ್ ಮಾಡ್ಕೊಂಡಿದ್ದೆ, ನನಗೆ ಗೊತ್ತು ಯಾವ ಮಾರ್ಗವಾಗಿ ಹೋಗಬೇಕು ಅಂತ. ಆದರೆ ಆತ ಲೊಕೇಶನ್ ಚೇಂಜ್ ಮಾಡಿದ್ದ. ಯಾಕೆ ಲೊಕೇಶನ್ ಚೇಂಜ್ ಮಾಡ್ತಾ ಇದೆಯಾ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಅಷ್ಟಕ್ಕೆ ರಸ್ತೆಯಲ್ಲೇ ನಿಲ್ಲಿಸಿ ನನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ. ಇದು ನಾನು ಏನೂ ಕೇಳಲಿಲ್ಲ, ಬೇರೆ ಏನೂ ಇಶ್ಯೂಗಳು ಕೂಡ ನಮ್ಮ ನಡುವೆ ಆಗಿಲ್ಲ. ರಾಂಗ್ ರೂಟ್ ಹೋಗ್ತಾ ಇದ್ದ, ರ್ಯಾಶ್ ಡ್ರೈವ್ ಮಾಡ್ತಾ ಇದ್ದ, ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಆಕೆ ಆರೋಪಿಸಿದ್ದಾಳೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ರ್ಯಾಪಿಡೋ ಬೈಕ್ನಲ್ಲಿ ಆಕೆಯನ್ನು ಕರೆ ತಂದಿರ್ತಾನೆ BTM ಲೇಔಟ್ನಿಂದ. ಆಕೆ ರಾಂಗ್ ವೇಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಗಮನಿಸ್ಕೊಂಡು ಪ್ರಶ್ನೆ ಮಾಡಿದ್ದಾಳೆ. ಅಷ್ಟಕ್ಕೆ ಕುಪಿತಗೊಂಡ ರ್ಯಾಪಿಡೋ ಬೈಕ್ ಚಾಲಕ ಆಕೆ ಕಪಾಳಕ್ಕೊಂದು ಹೊಡಿತಾನೆ. ಹೊಡೆದ ಫೋರ್ಸ್ಗೆ ಆಕೆ ನೆಲಕ್ಕೆ ಬೀಳ್ತಾಳೆ. ಈ ಸಂಬಂಧ ಸ್ಥಳೀಯರು ಆ ಒಂದು ವೆಹಿಕಲ್ ನಂಬರ್ನು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ವೆಹಿಕಲ್ ನಂಬರ್ನ ಮತ್ತು ಇಡೀ ಇನ್ಸಿಡೆಂಟ್ನ ಒಂದು ವಿಡಿಯೋ ಕೂಡ ಆಗಿದೆ. ಆಕೆ ಮೇಲೆ ಹಲ್ಲೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾಕ್ಷೀಕರಿಸ್ತಾ ಇದೆ. ಸ್ಥಳೀಯರು ಕೂಡ ಹೇಳಿಕೆಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ಮುಂದಾಗ್ತಾ ಇದ್ದಾರೆ. ಅವರ ಹೇಳಿಕೆಗಳನ್ನು ಸ್ಥಳೀಯರು ಯಾರಿದ್ರು ಆಗ ಏನಾಯಿತು ಅನ್ನೋದರ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಮತ್ತು ಸುತ್ತಮುತ್ತ ಇರುವಂಥ CCTVಗಳನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಇದರ ನಡುವೆ ಬೈಕ್ ಚಾಲಕ ಎಲ್ಲಿದ್ದಾನೆ ಏನೂ ಗೊತ್ತಿಲ್ಲ. ಅದಾಗ್ತಿದ್ದ ಹಾಗೆ ಹುಡುಗಿ ಹೋಗ್ತಾ ಇದ್ದಾಳೆ ನೋಡಿ. ಅಲ್ಲಿ ಸಾಮಾನ್ಯವಾಗಿ ಚಾಲಕರಿಗೆ ಶಾರ್ಟ್ಕಟ್ ಗೊತ್ತಿರುತ್ತೆ, ಶಾರ್ಟ್ಕಟ್ನಲ್ಲಿ ಹೋಗ್ತಾರೆ. ಬಟ್
ಹೆಣ್ಮಕ್ಳಿಗೆ ರೂಟ್ ಗೊತ್ತಿರಲಿಲ್ಲ ಅಂದರೆ ಲೊಕೇಶನ್ ಹಾಕ್ಕೊಂಡಿರ್ತಾರೆ. ಆ ಲೊಕೇಶನಲ್ಲಿ ಲೆಫ್ಟು ರೈಟು ಒಂದು ತಿರುವು ಚೇಂಜ್ ಮಾಡಿದರೂ ಕೂಡ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಒಂದೆರಡು ಸರಿ ಗಮನಿಸ್ಕೊಂಡು ಆ ನಂತರ ಪ್ರಶ್ನೆ ಮಾಡಿರ್ತಾರೆ. ಈಕೆ ವಿಷಯದಲ್ಲೂ ಅದೇ ಆಗಿರೋದು. ಆತ ಯಾಕೆ ಅಂತ ಕೇಳಿದ್ದಷ್ಟೇ, ಅಷ್ಟಕ್ಕೆ ಕೋಪ ಆಗಿದ್ದಾನೆ. ಜೊತೆಗೆ ಆ ಹುಡುಗನ ಮೇಲೆ ಅಸಭ್ಯ ವರ್ತನೆ, ರ್ಯಾಶ್ ಡ್ರೈವ್ ಈ ಆರೋಪವನ್ನು ಕೂಡ ಆಕೆ ಮಾಡ್ತಾ ಇದ್ದಾಳೆ. ಕೇವಲ ರಾಂಗ್ ಲೊಕೇಶನಲ್ಲಿ ಹೋಗ್ತಾ ಇದ್ದದ್ದನ್ನು ಮಾತ್ರ ಆಕೆ ಹೇಳ್ತಾ ಇಲ್ಲ. ಹಾಗಾಗಿ ಶಾರ್ಟ್ಕಟ್ ಮಾತ್ರನೇ ಇರಬಹುದು ಅಂತಲೂ ಅಂದಾಜಿಸೋ ಹಾಗಿಲ್ಲ.